ತಿಂಗಳು 2 ತಿಂಗಳು ಬರ್ತಿದ್ರು. ಇಲ್ಲಿ ಕೂತಿರೋರು, ತೋಟದಲ್ಲಿ ಕೂತಿರೋರು, ಮನೇಲಿ 1 ದಿವಸ 2 ದಿವಸ ಇರ್ತಿದ್ರು, ಹೋಗ್ತಿದ್ರು ಸರ್. ವಯಸ್ಸಾದವರ ಮುದುಕಿರ ಮಕ್ಕಳುಗಳ ಸ್ಕೂಲ್ ಹತ್ರ ಹೋಗಿ ಅವ್ರಿಗೆಲ್ಲ ಮಾತಾಡ್ತಿದ್ರು. 3 ಸ್ಕೂಲ್ ರೂಮ್ ಕಟ್ಟಿಸ್ಕೊಟ್ಟಿದ್ದಾರೆ, ಮಿಡ್ಲ್ ಸ್ಕೂಲ್ ಕಟ್ಟಿಸ್ಕೊಟ್ಟಿದ್ದಾರೆ. ಆಮೇಲೆ ಊರಿಗೆ ಕರೆಂಟ್ ತಂದಿದ್ದಾರೆ. ಆಮೇಲೆ ಹೈಸ್ಕೂಲ್ ಮಾಡಿಸ್ಕೊಟ್ಟಿದ್ದಾರೆ ಸರ್. ಅವ್ರ ತಾಯಿ ಹತ್ರನೇ ಮಾಡಿಸ್ಕೋಬೇಕು ಅಂತ ಅವರು ಇಷ್ಟಪಟ್ಟಿದ್ರು ಸರ್. ಹೆಮ್ಮೆ ಪಡುವಂತಹ ನಾಯಕಿ ನಟಿಯಾದಂತಹ ಪಿ ಸರೋಜಾದೇವಿ ಮೇಡಮ್ ಅವರು ನಿನ್ನೆ ತಾನೇ ನಿಧನ ಆಗಿದ್ದಾರೆ. ಅದೆಲ್ಲರಿಗೂ ಕೂಡ ಬಹಳ ವಿಷಾದನೀಯ ಆಗುವಂಥ ವಿಚಾರ. ಇವರು ಕನ್ನಡ ಸಿನಿಮಾ ಅಷ್ಟೇ ಅಲ್ಲ, ತಮಿಳು, ತೆಲುಗು ಸುಮಾರು 5 ಭಾಷೆಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ನಮ್ಮ ಸರ್ಕಾರ ನೀಡುವಂತಹ ಪದ್ಮಶ್ರೀ ಇರ್ಬೋದು, ಪದ್ಮವಿಭೂಷಣ ಇರ್ಬೋದು, ಇಂತಹ ಪ್ರಶಸ್ತಿಗಳನ್ನ ಪಡೆದಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ನಟಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಜ್ಜುಗೊಂಡಿದೆ ಸುಮಾರು 11:15 25 ನಿಮಿಷದಲ್ಲಿ ಬೆಂಗಳೂರಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ಈ ಸುಮಾರು 2 ಗಂಟೆಗೆ ಬರ್ತಾರೆ. ನಾನು ಅಲ್ಲಿ ಓಪನ್ ಮಾಡಿದ್ರೆ ರಾಮನಗರದಲ್ಲಿ ಮತ್ತೆ ಚನ್ನಪಟ್ಟಣ ದಕ್ಷಿಣ ಕ್ಯಾಬ್ ಕಡೆ ಸಾರ್ವಜನಿಕ ಅವಕಾಶ ಮಾಡ್ಕೊಡ್ತೀವಿ. ಪರಶುರಾಮ ಥೀಮ್ ಪಾರ್ಕಿನ ಕುರಿತಂತೆ ಕಾಂಗ್ರೆಸ್ಸು ನಿರಂತರವಾಗಿ ಮಾಡ್ತಾ ಇದ್ದಂತಹ ಆರೋಪ ಇವತ್ತು ಸುಳ್ಳಾಗಿರುವಂಥದ್ದು ಚಾರ್ಜ್ ಶೀಟಿನ ಮುಖಾಂತರ ನಿನ್ನೆ ಗೊತ್ತಾಗಿದೆ. ಕಾರ್ಕಳ ಕಾಂಗ್ರೆಸ್ಸಿನ ಆರೋಪಗಳನ್ನು ವಿಮರ್ಶೆ ಮಾಡದೆ, ಚರ್ಚೆ ಮಾಡದೆ ರಾಜ್ಯದ ಕಾಂಗ್ರೆಸ್ ನಾಯಕರು, ಮಂತ್ರಿಗಳೆಲ್ಲರೂ ಕೂಡ ವಿನಾಕಾರಣ ಸುಳ್ಳು ಕಟ್ಟುಕತೆಗಳನ್ನು ಸೃಷ್ಟಿಸುವಂಥ ಪ್ರಯತ್ನಕ್ಕೂ ಕೂಡ ಇದು ಸೋಲಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ವಿಪಕ್ಷಗಳನ್ನು ಸುಳ್ಳು ಆರೋಪಗಳನ್ನು ಮಾಡೋದ್ರ ಮುಖಾಂತರ ಕಟ್ಟು ಹಾಕುವಂತಹ, ತನಿಖೆಗಳ ನೆಪದಲ್ಲಿ ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳು ಇಡೀ ರಾಜ್ಯಾದ್ಯಂತ ನಡೀತಾನೆ ಇದೆ. ಅದರ ಭಾಗವೂ ಕೂಡ ಪರಶುರಾಮ ಥೀಮ್ ಪಾರ್ಕ್ ಅಂತ ನಾನು ಅಂದ್ಕೊಳ್ತೇನೆ. ಪರಶುರಾಮ ಥೀಮ್ ಪಾರ್ಕ್ ನನ್ನದೊಂದು ಕನಸಿನ ಯೋಜನೆ. ಇಡೀ ದಕ್ಷಿಣ ಭಾರತದ ಒಂದು ಶ್ರೇಷ್ಠ ಪ್ರವಾಸಿ ತಾಣವಾಗಿ ಇದು ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸುಗಳನ್ನು ಕಟ್ಟಿ ಇದಕ್ಕೆ ಅನುದಾನಗಳನ್ನು ಒದಗಿಸಿ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಥೀಮ್ ಪಾರ್ಕನ್ನು ನಿರ್ಮಾಣ ಮಾಡಿತ್ತು. ತಕ್ಷಣ ಇದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳಬೇಕು. ಕಾರ್ಕಳದ ಜನ ಪ್ರವಾಸೋದ್ಯಮವನ್ನು ಬಯಸ್ತಾ ಇದ್ದಾರೆ. ಪರಶುರಾಮ ಥೀಮ್ ಪಾರ್ಕಿನ ಮುಖಾಂತರ ಇಡೀ ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳಿಬೇಕು.